So, hi, hello, welcome back to my YouTube channel. ಸೊ ಏನಪ್ಪ ಅಂದರೆ ನಮ್ಮ ಅಕ್ಕ ನಿನ್ನೆ ತಾನೇ ಬಂದಿದ್ದರು ನಮ್ಮ ಮನೆಗೆ. ಬಟ್ ಇವತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೊಂದಿನ ಇದ್ಬಿಡಿ, ನಾಳೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವರು ಕೇಳ್ತಾ ಇಲ್ಲ. ಆ್ಯಂಡ್ ನೀನು ಬಾ ಜೊತೆಗೆ ಅಂತ ಹೇಳ್ತಿದ್ದಾರೆ. ನಮ್ಮ ಮನೇಲಿ ಹಂಗೆ ಕಳಿಸ್ತಿಲ್ಲ. ಏನು ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಅಕ್ಕನ ಜೊತೆ ಮಾತಾಡೋಣ ಸ್ವಲ್ಪ. ಅವ್ರು ಒಪ್ಕೊಂಡ್ರೆ ನಾಳೆ ಹೋಗ್ತಾರೆ, ಇಲ್ಲಾಂದರೆ ಇವತ್ತೇ ಹೋಗ್ತಾರೇನೋ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನಿಜ ಹೋಗ್ತಿದ್ದೀರಾ ನೀವು? ನೆನ್ನೆ ಇಷ್ಟೊತ್ತಿಗೆ ಬಂದು ಅಲ್ಲೇ ಹೋಗ್ತೀವಿ. ನಾಳೆ ಹೋಗ್ಬಿಡಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಹೋಗಿ. ಈಗ ನಾವು ಹೋಗಿ ಬಸ್ ಸ್ಟ್ಯಾಂಡ್ ತಿರ್ಕೊಂಡು ಬರೋಣ. ಇವತ್ತೊಂದಿನ ಇದ್ಬಿಡಿ, ನಾಳೆ ಹೋಗಿ. ಸೊ ಗೈಸ್, ನಮ್ಮ ಅಕ್ಕ ಇವತ್ತು ಅವ್ರ ಮನೆಗೆ ಹೋಗ್ತಿದ್ದಾರೆ. ನೆನ್ನೆ ತಾನೇ ಬಂದರು, ಇವಾಗ 3 ಗಂಟೆ. ನೆನ್ನೆ ಇಷ್ಟೊತ್ತಿಗೆ ಇಲ್ಲಿ ಬಂದರು, ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಇವತ್ತೊಂದಿನ ಇರಿ ಅಂದರೂ ಇರ್ತಿಲ್ಲ. ನೀವು ಹೇಳಿ ಮನಸ್ಸಲ್ಲಿ ಬಿಡಿ, ಇವತ್ತು ಬೇಜಾರಾಗ್ತದೆ. ನಾಳೆ ಹೋಗಿ. ನೋಡಿ, ಒಂದಿನ ಇರಿ ಅಂದ್ರೆ ಇರ್ತಿಲ್ಲ ನೋಡಿ. ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದು, ಇವ್ರು ಬರ್ತಿಲ್ಲ. ಇವತ್ತೊಂದಿನ ಆಯ್ತು ಬಿಟ್ರೆ ಏನಾಯ್ತು? ನೀವ್ ಹೇಳಿ, ಇವತ್ತೊಂದಿನ ಇರಕ್ಕೆ. ಈಗ ಹೋಗಿ ನಮ್ಮೂರೆಲ್ಲ ತಿರ್ಗಾಡ್ಕೊಂಡು ಏನೇನಿದೆ ಏನೇನಿಲ್ಲ ಅಂತೆಲ್ಲ ತೋರಿಸ್ತೀನಿ. ನೋಡ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ 7 ಗಂಟೆಗೆ ಹೋಗ್ತೀನಿ. ಬರೀ ಇದೆ ನೋಡಿದ್ರಲ್ಲ, ಆಟೋ ಬರ್ತೈತೆ, ಈಗ ಹತ್ಕೊಂಡು ಹೋಗೋದಷ್ಟೇ. ಸೊ ಗಾಯ್ಸ್, ಫೈನಲಿ ಅಕ್ಕ ಒಪ್ಪಲಿಲ್ಲ. ನಾನೇ ಮನೆಯಲ್ಲಿ ನಾನು ಅಕ್ಕನ ಜೊತೆ ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಒಪ್ಪಿಸ್ಬಿಟ್ಟು ನಾನು ಅಕ್ಕನ ಜೊತೆ ಈಗ ಹೋಗ್ತಾ ಇದ್ದೀನಿ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಬನ್ನಿ. ಫೈನಲಿ ನಾವು ತುಂಬ ಹೊತ್ತು ಕಾದ್ವಿ ಬೆಂಗಳೂರು ಬಸ್ ಸಿಗುತ್ತೆ ಅಂತ. ಬಟ್ ಬೆಂಗಳೂರು ಬಸ್ ಸಿಗಲಿಲ್ಲ. ಹಾಗಾಗಿ ನಾವು ತುಮಕೂರು ಬಸ್ಸಿಗೆ ಹತ್ತಿದ್ದೀವಿ. ಈಗ ತುಮಕೂರಿಗೆ ಈಗ ಹೋಗಬೇಕು. ಆ್ಯಂಡ್ ನಾವು ತುಮಕೂರಿಂದ ಬೆಂಗಳೂರು ಬಸ್ಸಿಗೆ ಹತ್ತಬೇಕು ಗೈಸ್. ಸೊ ಹೋಗೋಣ ಬನ್ನಿ, ಏನಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನೋಡಿ, ನಾವು ಹೋಗ್ತಾ ಇರೋದು ಈ ರೋಡ್. ನಿಮಗೆ ಈ ರೋಡ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಗ್ರೀನರಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಏನೋ ಒಂಥರ ಖುಷಿ. ಅದು ಡ್ಯಾಡಿ ಟೆಡಿ ಬೇರ್ ನೋಡಲಿ. ನೋಡಿ ಗೈಸ್, ಟೆಡಿ ಬೇರ್ ಇತ್ತು, ಅವಳು ಅದನ್ನ ತೋರಿಸ್ಲೇ ಇಲ್ಲ. ಈ ಕಡೆ ಬೊಂಬೆ ತೋರಿಸಿ ಅಂದ್ರೆ ತೋರಿಸಲ್ಲ ಅಂತಾಳೆ. ನೋಡಿ ಗೈಸ್, ಸ್ಟ್ರೀಟ್. ಫೈನಲಿ ನಾವು ಈಗ ತುಮಕೂರಿಗೆ ರೀಚ್ ಆದ್ವಿ. ಆ್ಯಂಡ್ ಇವತ್ತು ಹೆವಿ ಜನ ಇದ್ದಾರೆ. ನಮಗೆ ಬಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ಹೊಸ ಬಸ್ ಸ್ಟ್ಯಾಂಡ್ ಅಂತೆ. ಬೆಂಗಳೂರು ಬಸ್ ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಕೇಳಿ ಅಲ್ಲಿ ಹೋಗಿ ಹತ್ತಬೇಕು. ಆ್ಯಂಡ್ ಬನ್ನಿ, ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ. ಸಖತ್ತಾಗಿದೆ ಗುರು ಹೊಸ ಬಸ್ ಸ್ಟ್ಯಾಂಡ್. ನಾನು ಇವತ್ತೇ ಬರ್ತಾ ಇರೋದು. ಅಯ್ಯೋ ದೇವ್ರೆ, ಎಷ್ಟು ಜನ ಅಂದರೆ ತುಮಕೂರಲ್ಲಿ ನಮಗೆ ಒಂದು ಬಸ್ ಕೂಡ ಸಿಗಲಿಲ್ಲ. ಒಂದೇ ಒಂದು ಬಸ್ ಕೂಡ ನಮಗೆ ಸಿಗಲಿಲ್ಲ. ಎಲ್ಲ ಬಸ್ಸು ಫುಲ್ ರಶ್ ಆಗಿದೆ. ಆ್ಯಂಡ್ ನಾವು ಮೆಜೆಸ್ಟಿಕ್ ಹೋಗಬೇಕಾಗಿತ್ತು. ಮೆಜೆಸ್ಟಿಕ್ಕಂತೂ ಒಂದೇ ಒಂದು ಬಸ್ ಸಿಗಲಿಲ್ಲ ನಮಗೆ. ಬರೀ ಜಾಲಹಳ್ಳಿ ಕ್ರಾಸ್ ಆ್ಯಂಡ್ 7ನೇ ಮೈಲಿ 8ನೇ ಮೈಲಿ ಅಷ್ಟೇ ನಮಗೆ ಸಿಗ್ತಾ ಇದ್ದಿದ್ದು. ಸೊ ನಾವು ಫೈನಲಿ ಅಲ್ಲಿಗೆ ಹತ್ಬಿಡೋಣ, ಅಲ್ಲಿಂದ ಬೇಕಾದರೆ ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ನಾವು ಹತ್ಬಿಟ್ವಿ ಈ ಬಸ್ಸಿಗೆ. ಬಟ್ ಈ ಬಸ್ಸಲ್ಲೂ ತುಂಬ ಜನ ಅಂದರೆ ತುಂಬ ಜನ ಇದ್ದರು. ನಾವಂತೂ ಕೆಳಗಡೆ ಎಲ್ಲ ಕುತ್ಕೊಂಡು ಹೋಗ್ಬಿಟ್ವಿ. ನೋಡಿ ಈಗ ಎಷ್ಟೊಂದರ ಜನ ಇದ್ದಾರೆ. ನಾನಂತೂ ಕೆಳಗಡೆ ಕುತ್ಕೊಂಡೆ ಹೋಗ್ಬಿಟ್ಟೆ. ಆ್ಯಂಡ್ ಫುಲ್ ಟ್ರಾಫಿಕ್ ಇತ್ತು. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನಾವು ಮನೆಗೆ ಹೋಗೋದೇ ಎಷ್ಟೊತ್ತಾಗುತ್ತೆ ಅಂತ ನಮಗೆ ಡೌಟ್ ಆಗಿಬಿಡ್ತು.
ಆ್ಯಂಡ್ ನೋಡಿ ಬಸ್ಸಲ್ಲಿ ನಿಂತ್ಕೊಂಡೆಲ್ಲ ಹೋಗ್ತಾ ಇದ್ದೀವಿ. ನಾವೀಗ ಕಾಮಾಕ್ಷಿ ಪಾಳ್ಯದಲ್ಲಿದ್ದೀವಿ ಆ್ಯಂಡ್ ನಾವಿನ್ನೂ ಮನೆಗೆ ಹೋಗಿಲ್ಲ. ಇನ್ನು 2 ಸ್ಟಾಪ್ ಇದೆಯಂತೆ. ಅಲ್ಲಿ ಇಳ್ಕೊಂಡು ನಾವು ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋಗಬೇಕು, ಇಲ್ಲ ಆಟೋದಲ್ಲಿ ಹೋಗಬೇಕು. ಅಲ್ಲೋಗಿ ಏನು ಮಾಡೋದು ಅಂತ ನೋಡ್ತೀವಿ. ಆಟೋ ಸಿಕ್ಕಿದ್ರೆ ಆಟೋ, ಬಸ್ ಸಿಕ್ಕಿದ್ರೆ ಬಸ್ಸು, ಯಾವುದ್ರಲ್ಲಾದ್ರೂ ಒಂದು ಹೋಗ್ತಾ ಇರೋದೇ ಮನೆಗೆ. ಸೊ ಟೈಮ್ ಬಂದು 7:30 ಆಗಿದೆ ಆಲ್ರೆಡಿ. ಇವತ್ತು ಫುಲ್ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನಾವು ಬರೋದು ಆ್ಯಂಡ್ ನಮಗೆ ಬಸ್ಸು ಸಿಗ್ತಾ ಇರಲಿಲ್ಲ. ಚಾಲಹಳ್ಳಿ ಕ್ರಾಸಲ್ಲಿ ಇಳಿದ್ರು ನಾವು ಬೇರೆ ಬಸ್ಸಿಗೆ ಹತ್ತಿದ್ವಿ. ಅದಕ್ಕೆ ಈಗ ಮುಂದೆ ಆಟೋದಲ್ಲಿ ಹೋಗಬೇಕು ಈಗ. ಸೊ ನಾವೀಗ ಆಟೋದಿಂದ ಇಳಿದು ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಕ್ಕನ ಮನೆ ರೋಡ್. ಮನೆ ಎಲ್ಲ ತೋರ್ಸೋಕ್ಕಾಗಲ್ಲ. ಫೈನಲಿ ನಾನು ಅಕ್ಕ ಮನೆಗೆ ಬಂದ್ವಿ. ಟೈಮ್ ಬಂದು 8:30 ಆಗಿತ್ತು ಆಲ್ರೆಡಿ. ಸೊ ಬೆಂಗಳೂರು ಟ್ರಾಫಿಕ್ ನೋಡಿ ನನಗೆ ಫುಲ್ ಸುಸ್ತಾಗ್ಬಿಟ್ಟೆ ನಾನು. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಅಂಜಲಿ ಕನ್ನಡ ವ್ಲಾಗ್ಸ್ ಆ್ಯಂಡ್ ಸೋನು ಗುಬ್ಬಿ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ನಮ್ಮ ಅಕ್ಕ ಮನೆಗೆ ಹೋದ್ಮೇಲೆ ಏನೇನು ಮಾಡ್ತೀನಿ, ಏನೇನಿಲ್ಲ ಅದನ್ನು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಹಾಗೆ ನೋಡ್ತಾ ಇರಿ.